ಇದೀಗ ಬದುಕು ಜಟಕ ಬಂಡಿಯ ವೇದಿಕೆಯಲ್ಲಿ ಇನ್ನಿಬ್ಬರು ಪ್ರಮುಖರು ನಮ್ಮೊಂದಿಗಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಅರವಿಂದ್ ಸಜ್ಜನ್ ಅವರು, ನಮಸ್ಕಾರ. ಸಂಶೋಧಕರು, ಅಪಾರವಾದ ಚಿಂತನೆಯನ್ನ ಮಾಡೋರು. ಈ ಪುನರ್ಜನ್ಮದ ವಿಚಾರದಲ್ಲಿ ಅನೇಕರನ್ನ ತಾವು ಸ್ವತಃ ಪರೀಕ್ಷೆ ಮಾಡಿ ಅನೇಕ ಕೇಸ್ಗಳನ್ನ ಈತ ಸ್ಟಡಿ ಮಾಡಿರುವಂತಹ ಸಂಶೋಧಕರು, ತಜ್ಞರು. ನಮ್ಮೊಂದಿಗೆ ಮತ್ತೊಬ್ಬ ಪ್ರಮುಖರಿದ್ದಾರೆ, ಸಾಯಿ ದತ್ತ ಅವರು, ನಮಸ್ಕಾರ. ಸಾಯಿ ಭಕ್ತ ವೃಂದದ ಅಧ್ಯಕ್ಷರು, ಜೊತೆಗೆ ಶ್ರೀ ಸತ್ಯ ಸಾಯಿಬಾಬಾ ಅವರೊಂದಿಗೆ ಒಡನಾಟ ಇದ್ದಂತಹ ವ್ಯಕ್ತಿ. ಅವರ ಟ್ರಸ್ಟ್ ವಿಚಾರಗಳನ್ನ ನಮ್ಮೊಂದಿಗೆ ಚರ್ಚೆ ಮಾಡಲು ಇವತ್ತು ಬದುಕು ಜಟಕ ಬಂಡಿಗೆ ಬಂದಿದ್ದಾರೆ. ಇವರಿಬ್ಬರಿಗೂ ಕೂಡ ನಮ್ಮ ಈ ಚರ್ಚೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ಡಾಕ್ಟರ್ ಅರವಿಂದ್ ಸಜ್ಜನ್, ನಾವು ವಿಮರ್ಶೆ ಮಾಡಕ್ಕೆ ಇಲ್ಲಿ ಕೂತಿಲ್ಲ, ನಿಂದನೆ ಮಾಡೋಕ್ಕೂ ಇಲ್ಲಿ ಕೂತಿಲ್ಲ. ಆದರೆ ಈ ಪುನರ್ಜನ್ಮದ ವಿಚಾರ ಪ್ರಾಯಶಃ ಇಂತಹ ತಿಳಿದವರಿಗೆ, ಅಂತಹ ಭಕ್ತರಿಗೆ ಇದು ಅರ್ಥ ಆಗ್ಬೋದೇನೋ. ಅವರವರ ರೀತಿಯಲ್ಲಿ ಅದನ್ನು ಆಧ್ಯಾತ್ಮಿಕವಾಗೋ ಅಥವಾ ಭಕ್ತಿಯ ರೂಪದಲ್ಲೋ ಅವರದನ್ನು ಸ್ವೀಕಾರ ಮಾಡಿರಬಹುದು. ಆದರೆ ಸಾಮಾನ್ಯರಿಗೆ ಏನಾಗುತ್ತೆ, ಹುಟ್ಟೋ ಎಲ್ಲ ಮಕ್ಕಳು ಅವರೇನಾ ಅಂತ ಪರೀಕ್ಷೆ ಮಾಡೋ ಈ ಒಂದು ಬೇಡವಾದ ಒಂದು ಕುತೂಹಲವನ್ನ ಸೃಷ್ಟಿ ಮಾಡಿದೆ. ಅವರು ದೊಡ್ಡಮಳೂರಲ್ಲೇ ಹುಟ್ಟುತ್ತಾರೆ, ಪ್ರೇಮ ಸಾಯಿ ಅಂತ ಹೆಸರಿಟ್ಕೊಂಡು ಹುಟ್ಟುತ್ತಾರೆ. ಈ ಥರದ ಒಂದು ಸ್ಪೆಕ್ಯುಲೇಷನ್ ಈಗ ಜಾಸ್ತಿ ಆಗ್ಬಿಟ್ಟಿದೆ. ಹುಟ್ಟೋ ಎಲ್ಲಾ ಮಕ್ಕಳನ್ನ ಎಲ್ಲರೂ ಹೋಗಿ ನೋಡ್ತಾ ಇದ್ದಾರೆ, ಯಾವ್ದಾದ್ರು ಲಕ್ಷಣಗಳು ಕಾಣ್ತಾ ಇದೆ, ಆ ಬಾಬಾರ ಲಕ್ಷಣಗಳು ಅಂತ. ಈ ವಿಚಾರವನ್ನ ಕುರಿತು ತಾವು ಸಂಶೋಧಕರಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಮೇಡಮ್, ಪೂರ್ವಜನ್ಮ ಏನಿದೆ ಅಲ್ಲ, ಇದೆ. ಪುನರ್ಜನ್ಮ ಅನ್ನೋದು ಸತ್ಯ, ನಿಮ್ಮ ಲೆಕ್ಕದಲ್ಲಿ ಸತ್ಯ? 100ಕ್ಕೆ 100. ಸರಿ. ಸದೃಢ ಮತ್ತು ಆರೋಗ್ಯ ದೇಶ ನಿರ್ಮಾಣಕ್ಕೆ ಈ ಪುನರ್ಜನ್ಮ ಸಿದ್ಧಾಂತ ಒಂದು ರೀತಿ ಒಳ್ಳೆಯದಂತ ನನ್ನ ಕಲ್ಪನೆ. ಎಲ್ಲ ವ್ಯಕ್ತಿಗಳನ್ನ ಹಿಪ್ನಾಟಿಸಮ್ ಮಾಡಿ ಪೂರ್ವಜನ್ಮಕ್ಕೆ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. 100 ಅಥವಾ 200 ಜನರನ್ನ ಹಿಪ್ನಾಟಿಸಮ್ಗೆ ಒಳಪಡಿಸಿದಾಗ ಒಬ್ಬ ವ್ಯಕ್ತಿ ಮಾತ್ರ ಆ ಜನ್ಮಕ್ಕೆ ಹೋಗ್ತಾನೆ. ಅಂತ ಮಾಧ್ಯಮ ನನಗೆ ಸಿಕ್ಕಿದ್ದಾದರೆ ನಾವು ಕೂಡ ಕೆಲ ಜನರನ್ನು ಹಿಪ್ನಾಟಿಸಮ್ ಮಾಡಿ ಆಳವಾದ ಸ್ಥಿತಿ ತಗೊಂಡು ಹೋಗಿ ಸಾಯಿಬಾಬಾರ ಆಪ್ತನ ಜೊತೆಗೆ ಸಂಪರ್ಕ ಮಾಡಿ ಅವ್ರು ಎಲ್ಲಿ ಹುಡ್ತಾರೆ, ಯಾವ ಹೆಸರಿನಲ್ಲಿ ಹುಡ್ತಾರೆ, ಖಂಡಿತವಾಗಿಯೂ ಒಂದು ತೀರ್ಮಾನ ತಗೊಳ್ಳಕ್ಕೆ ಸಾಧ್ಯ ಆಗ್ತದೆ. ನಿಮ್ಗೇನ್ ಅನ್ಸುತ್ತೆ ಸಾಯಿ ದತ್ತ ಅವರೇ? ನೀವು ಅಲ್ಲಿಯೇ ಓಡಾಡ್ಕೊಂಡಿದ್ದವರು, ಅಲ್ಲಿಯವರು, ನಿಮ್ಗೇನ್ ಅನ್ಸುತ್ತೆ ಈ ವಿಚಾರವಾಗಿ, ಈ ಸ್ಪೆಕ್ಯುಲೇಷನ್ ಬಗ್ಗೆ? 2020ಕ್ಕೆ ಅವರು ಬಾಬಾ ಅವರು ಅಸ್ತಂಗತರಾಗಬೇಕಿತ್ತು ಒಂದು ವಿಷಯದ ಪ್ರಕಾರ. ಅಂದ್ರೆ ಅವರು 96ನೇ ವರ್ಷಕ್ಕೆ ತಾನು ಅಸ್ತಂಗತನಾಗ್ತೇನೆ ಅಂತಕ್ಕಂಥ ಮಾತನ್ನ 1968ರಲ್ಲಿ ಅವರು ಹೇಳಿದಂತ ಒಂದು ಮಾಹಿತಿ. ಸರಿ, ಇದು ಪುಸ್ತಕದ ಮಾಹಿತಿನ? ಅವ್ರು ನಿಜವಾಗ್ಲೂ ಹೇಳಿದ್ದನ್ನ ಕೇಳಿದ ಜನ ಇದ್ದಾರೆ? ಸಂದೇಶದಲ್ಲಿ ಅವರು ಇದೆ ರೆಕಾರ್ಡೆಡ್ ಹಿಸ್ಟ್ರಿನ ಇದು. ತದನಂತರ ಅಂದ್ರೆ 2020 ಆಗುತ್ತೆ. ತದನಂತರ ಅವ್ರು 10 ವರ್ಷದ ಬಳಿಕ ಮಂಡ್ಯ ಜಿಲ್ಲೆಯಲ್ಲಿ ಅವರು ಪ್ರೇಮ ಸಾಯಿ ಆಗಿ ಹುಟ್ಟುತ್ತೇನೆ ಅಂತಕ್ಕಂತಹ ಹೇಳಿರುವಂತಹ ಒಂದು ಮಾಹಿತಿ. ಇವೆಲ್ಲ ಕೂಡ ಈಗ ನಾವು 2028ನೇ ಇಸ್ವಿಯ ನಂತರ ಆಲೋಚನೆ ಮಾಡಬಹುದು. ಈಗೇನು ಆಲೋಚನೆ ಮಾಡುವಂತ ಸ್ವಾಮೀಜಿ ಅವ್ರು 20 ಅಂತ ಹೇಳಿದ್ರು, ಇದು 2011. ಈ ವಿಚಾರವಾಗಿ ಏನ್ ಹೇಳಕ್ ಬಯಸ್ತೀವಿ? ಹೇಳಿದ್ ಸುಳ್ಳ? ಹಾಗಾದ್ರೆ ಅವ್ರು ಹೇಳಿದ್ ಸುಳ್ಳಲ್ಲ, ಅದ್ರಿಂದ ಒಂದು ಷಡ್ಯಂತ್ರನೇ ಇದೆ ಅಂತ ಹೇಳಿ ನಾನು ವಾಹಿನಿನಲ್ಲಿ ವಾದ ಮಾಡ್ತಾ ಇದ್ದೇನೆ. ಇದು ದೊಡ್ಡ ವಾದಕ್ಕೆ ಹೋಗ್ತದೆ. ಇದರಿಂದ ಎವಿಡೆನ್ಸ್ಗಳು ಕಲೆಕ್ಟ್ ಮಾಡಿದ್ದೀನಿ. 1 ತಿಂಗಳ ಮುಂಚೆಯೇ ಶವಪೆಟ್ಟಿಗೆಯನ್ನು ತರಿಸಲಿಡಾಗಿತ್ತು ಅಂತ ಹೇಳಿ ಎವಿಡೆನ್ಸ್ ಕೊಟ್ಟಿದ್ದೀನಿ ನಾನು. ರಾಜ್ಕುಮಾರ್ ಅವ್ರಿಗೆ ಇಡಲಾದಂತ ಫ್ಯೂಸರ್ ಬಾಕ್ಸ್ ಅನ್ನ ತಗೊಂಡೋಗಿ ಅಲ್ಲಿ ಇಡ್ಲಿಕ್ಕೆ ಫ್ಯೂಸರ್ ಬಾಕ್ಸ್ ಅನ್ನ ಇಲ್ಲಿಂದ ಖರೀದಿ ಮಾಡ್ಕೊಂಡೋಗಿದ್ದೀರಂತ ಎವಿಡೆನ್ಸ್ ಕೊಟ್ಟಿದ್ದೀನಿ ನಾನು. ಅಲ್ಲಿ ಹೋಗಬೇಕಾದಂತ 8 ವರ್ಷದ ಮುಂಚೆ ಹೋಗಬೇಕಾದಂತ ವ್ಯಕ್ತಿ ಇಲ್ಲಿ ಯಾಕೆ ಹೋಗ್ತಾನೆ ಅಂದ್ರೆ, ನಾನು ಸಾಯಕ್ಕೆ ತುಂಬ ಸಮಯ ಇದೆ ಸ್ವಾಮಿ, ನನ್ನನ್ನು ಸಾಯಿಸಬಹುದಷ್ಟೇ. ಷಡ್ಯಂತ್ರ ರಚನೆ ಮಾಡಿ ಆಗಿದೆ. ಷಡ್ಯಂತ್ರ ರಚನೆ ಬಗ್ಗೆ ತನಿಖೆ ಆಗಬೇಕು. ಇಂಥ ವೇದಿಕೆಗಳು ಬೇಕು. ಈ ವೇದಿಕೆಗಳನ್ನು ಕೂತ್ಕೊಂಡು ಮಾಡ್ತಕ್ಕಂಥ ಚರ್ಚೆಗಳನ್ನ ಸಮಾಜ ಮಾತ್ರ ಅಲ್ಲ, ಗಣ್ಯರಲ್ಲ, ಸರ್ಕಾರ ನೋಡ್ಬೇಕು. ಅದು ಕೇಂದ್ರ ಸರ್ಕಾರ ನೋಡ್ಬೇಕು. ಆ ಕೇಂದ್ರ ಸರ್ಕಾರ ಈ ಷಡ್ಯಂತ್ರದ ರಚನೆ ಏನು? ಇದಕ್ಕೆ ಯಾವ್ದಾದ್ರು, ಎಲ್ಲ ಷಡ್ಯಂತ್ರಕ್ಕೂ ಒಂದು ಉದ್ದೇಶ ಇರುತ್ತಲ್ವಾ? ದುರುದ್ದೇಶ ಅಂತಾನೆ ಇಟ್ಕೊಳ್ಳೋದು. ಯಾವ ದುರುದ್ದೇಶವನ್ನ ನೀವು ಇದಕ್ಕೆ? ನಾನ್ ಸತ್ರೆ ಯಾರ್ಗಮ್ಮ ಲಾಭ? ನಿಮ್ ಶಿಷ್ಯರ ಇರ್ಬೇಕು. ಫೋನ್ ಯಾರ ಕೈಲಿದೆ ಇವಾಗ? ನಂದು ನನ್ನ ಶಿಷ್ಯನ ಕೈನಲ್ಲಿದೆ. ಬರ್ತಿರೋ ನನ್ನ ವೈಯಕ್ತಿಕ ನನಗೆ ಎಷ್ಟು ಇವತ್ತು ಮಾಳವಿಕ ಮಾಡ್ಬೋದು, ಅಥವಾ ಇನ್ನೊಬ್ರು ಮಾಡ್ಬೋದು, ವಾಹಿನಿಯವ್ರು ಮಾಡ್ಬೋದು, ಇನ್ಯಾರೋ ಒಂದು ಸ್ವಲ್ಪ ಜನ ಮಾಡ್ಬೋದು. ಆದ್ರೆ ಆ ವ್ಯಕ್ತಿಗೆ ಬರ್ತಿದ್ದಂತ ಕರೆಗಳೆಲ್ಲಿಂದ? ಅಮೆರಿಕದಿಂದ, ರಷ್ಯಾದಿಂದ, ಎಲ್ಲಿಂದ ಕಾಂಟ್ಯಾಕ್ಟ್ಸ್ಗಳು ಎಲ್ಲಿವರೆಗೂ ಹೋಯ್ತು? ಆ ಹುಡುಗನಿಗೆ, ನನ್ನ ಶಿಷ್ಯನಿಗೆ ಅವರಿಗೆಲ್ಲ ಲಾಭ ಏನು? ಆರ್ಥಿಕ ಲಾಭವಾ? ಆರ್ಥಿಕ ಲಾಭವೋ
ಸಾಮಾಜಿಕ ಲಾಭವೋ ವೈಯಕ್ತಿಕ ಲಾಭವೋ ಅಥವಾ ಈ ವೇದಿಕೆಯ ಈ ಮೆತ್ತನೆಯ ಸೋಪದ ಲಾಭವೋ ಯಾವುದೋ ಲಾಭ ಇದೆ. ನೀವಿಲ್ಲ ಅಂತ ಮಾತ್ರಕ್ಕೆ ನೀವು ಸ್ಥಾನದಲ್ಲಿ ನಾವು ಕೂತ್ಕೊಂಡ್ಬಿಡ್ಬೇಕು, ನಾವು ಕೂತ್ಕೊಂಡ್ ಬಿಡ್ತೀವಿ ಅನ್ನೋ ಮೌಢ್ಯ ಇರುತ್ತಾ ಜನಗಳಿಗೆ? ಖಂಡಿತವಾಗ್ಲೂ ಇರ್ತದೆ. ಅಷ್ಟೇ ಅರ್ಹತೆ ನಮಗಿರ್ಬೇಕು ಅನ್ನೋ ಬುದ್ಧಿ ಇರಲ್ವಾ? ಅಲ್ಲ, ಇಲ್ಲಿ ಏನಾಗಿದೆ ಅಂತಂದ್ರೆ ಇಷ್ಟು ನಿಮಗ್ ಹತ್ತಿರದ ಒಡನಾಟ ಇರೋರಿಗೆ ಇಷ್ಟು ದಡ್ಡತನ ಇರಕ್ ಸಾಧ್ಯನಾ? ದಡ್ಡತನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಇದು ಬರೀ ದುರಾಸೆ? ಯಾವಾಗ ನನ್ನ ಕಾಲ್ ಮುರಿದೋಗ್ತದೋ, ಯಾವಾಗ ನನ್ನ ಕೈ ಮುರಿದೋಗ್ತದೋ, ಯಾವಾಗ ನಾನು ಇನ್ನೊಬ್ಬರನ್ನ ಆಶ್ರಯಿಸ್ಬೇಕಾಗ್ತದೋ, ನಾನು ಅಲ್ಲಿವರೆಗೂ ದಡ್ಡತನ ಇಲ್ಲಮ್ಮ. ಅಲ್ಲಿವರೆಗೂ ನಾನು ಚೆನ್ನಾಗೇ ಇದ್ದೇನೆ. ಹೋಗ ಆ ಕಡೆ ಅಂತಿದ್ದೇನೆ. ನೀರ್ ಕೊಡಪ್ಪ ಅಂದಾಗ ಯಾರನ್ನ ಕೇಳಲಿ ನಾನು? ಸರಿ ಸರಿ, ಆ ಕಾಲಕ್ಕೆ ನಿಮ್ಮನ್ನ ನಾನು ಹಿಡಿತದಲ್ಲಿ ತಗೊಳ್ತೀಯ, ನೀನು ತಗೊಳ್ತೀಯ. ಸ್ವಾಮೀಜಿಯವ್ರ ಆಚೆ ಬರಲ್ಲ ಅಂತ ಹೇಳ್ತೀಯ, ಸ್ವಾಮೀಜಿನ ಒಳಗಡೆ ಕೂಡ ಹಾಕ್ತೀಯ, ಸ್ವಾಮೀಜಿ ಪೂರ್ಣವಾಗಿ ಸ್ವಾಮೀಜಿನ ನಿಯಂತ್ರಿಸ್ಲಿಕ್ಕೆ ಶುರು ಮಾಡ್ತಿ. ಯಾಕೆ ಆಗ್ಬಾರ್ದು? ನಿಮ್ಗೆ ನಿಮ್ಮ ಅಭಿಪ್ರಾಯವೇನು? ಹೌದು, ಈ ಬಗ್ಗೆ ನಾನು ಮತ್ತು ಪೂಜ್ಯ ಸ್ವಾಮೀಜಿಯವರೇ ಈಗ ಹೋರಾಟದ ಮುಂಚೂಣಿಯಲ್ಲಿ ಇರುವವರು. ನನಗೆ ಈ ಬಗ್ಗೆ ಕಳೆದ 2 ತಿಂಗಳ ಹಿಂದ್ಗಡೆನೆ ಮಾಹಿತಿ ಇತ್ತು. ಬಾಬಾರವರ ಆರೋಗ್ಯದಲ್ಲಿ ಏನೋ ತೊಂದರೆ ಇದೆ, ಅವರಿಗೆ ಯಾರೋ ಅವರಿಗೆ ತೊಂದರೆ ನೀಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮಗಿತ್ತು. ಆದ್ರೆ ನಮಗೆ ಒಂದು ರೀತಿ ಹೆದರಿಕೆ ಕೂಡ ಇತ್ತು. ನಮ್ಮಲ್ಲಿ ಸಾಕ್ಷಿಗಳಿರ್ಲಿಲ್ಲ, ಮಾಹಿತಿ ಇತ್ತು ಅಷ್ಟೇ, ಸಾಕ್ಷಿಗಳಿರ್ಲಿಲ್ಲ. ತದನಂತರ ಆರೋಗ್ಯಕ್ಕೆ ತೊಂದರೆ ಅಂದ್ರೆ ಯಾವ ತರದ ತೊಂದರೆ? ಅವರಿಗೆ ಸರಿಯಾದ ಆಹಾರವನ್ನ ನೀಡ್ತಾ ಇರಲಿಲ್ಲ. ಅವರಿಗೆ ಅನಾರೋಗ್ಯ ಏನಿತ್ತು ಅದಕ್ಕೆ ತಕ್ಕವಾದಂತಹ ಚಿಕಿತ್ಸೆಗಳನ್ನು ನೀಡ್ತಾ ಇಲ್ಲ. ಎಲ್ಲ ಮಾಹಿತಿಗಳು ನಮ್ಮ ಹತ್ರ ಅಲ್ಲಿಂದಲೇ ಬರ್ತಾ ಇತ್ತು. ಆದರೆ ಯಾವತ್ತು ನಮ್ಮ ಪುಟಪರ್ತಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೆಯಲ್ಲ, ಅದರ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಸಫಾಯಿ ಅವರು ಒಂದು ಪತ್ರಿಕಾ ಹೇಳಿಕೆ ನೀಡ್ತಾರೆ. ಇದು ನಾನು ಹೇಳಿರ್ತಕ್ಕಂಥದ್ದಲ್ಲ. ನನಗೆ ಬಾಬಾರವರು ಆಸ್ಪತ್ರೆಗೆ ಸೇರಿದ ದಿವಸ ಅಂದ್ರೆ 28 ಮಾರ್ಚ್, ಆ ನಂತರದ ವರದಿ ನನ್ನ ಹತ್ರ ಇದೆ ವಿನಃ 28ರ ಮೊದಲು ಅವರಿಗೆ ವೈದ್ಯಕೀಯ ಚಿಕಿತ್ಸೆ ನೀಡ್ತಾ ಇರತಕ್ಕಂಥ ವರದಿ ನನ್ನ ಕೈಲಿಲ್ಲ. ಇನ್ನಿರಿ, ಯಾಕೆ ಅಂತಂದ್ರೆ ನಿಮ್ಮ ಕೈನಲ್ಲಿರೋ ವರದಿಗಳು ಸಹ ದೊಡ್ಡ ಸುಳ್ಳು ಹೇಳ್ತಾ ಇದೆ. ನೀವು ಬುಲೆಟಿಂಗ್ ಮಾಡಿರೋದ್ರಲ್ಲೇ ಸುಳ್ಳು. 15ನೇ ತಾರೀಕು ನೀವು ಆಕ್ಸಿಜನ್ ತೆಗಿತೀರಿ, ಹೋಗ್ಬಿಟ್ಟು ಸಿಟಿ ಸ್ಕ್ಯಾನ್ ಮಾಡ್ತೀರಿ. ಅದಾದ್ಮೇಲೆ ಬಟ್ ಅವ್ರಿಗೆ ಅನಾರೋಗ್ಯ ಇದೆ ಅಂತ ಬಹಳ ತಿಂಗಳುಗಳಿಂದ ಈ ಮಾತು 3 ವರ್ಷ ತಗೊಳ್ಳೋಣ. 3 ವರ್ಷದಿಂದ ಅನಾರೋಗ್ಯ ಯಾವತ್ತು ಹೂನಾದ್ನ ಅದೇ ಅನಾರೋಗ್ಯ ಇಲ್ಲ ಮೇಡಮ್. ಅಲ್ಲಿಂದ ಅನಾರೋಗ್ಯ ಇದೆ. ಅಲ್ಲಿಂದ ನೀವು ಕೊಡೋದಕ್ಕೆ ಕುಡಿಯೋದಕ್ಕೆ ಎಲ್ಲದಕ್ಕೂ ನಿನ್ನೇ ಆಶ್ರಯಿಸ್ತಾ ಇದ್ದೀನಿ. ಇಂದಾಗ ನೀನು ಏನ್ ಕೊಟ್ರು ನಾ ಕುಡಿತಾ ಇದ್ದೀನಿ, ಏನ್ ಕೊಟ್ರು. ಆದ್ರೆ ಕೊಡ್ತಕ್ಕಂಥದ್ರ ಒಳಗಡೆನೆ ಸ್ಲೋ ಆಗಿ ತಗೊಂಡೋಗ್ತಕ್ಕಂಥದ್ದು, ನಾನು ನಿದ್ದೆ ಮಾಡ್ತಕ್ಕಂಥದ್ದು, ನನ್ನನ್ನು ಮಲಗಿಸ್ತಕ್ಕಂಥದ್ದನ್ನ ಕೊಟ್ಟಿ 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 ನನ್ನನ್ನು ಏನ್ ಬೇಕಾದ್ರೂ ಮಾಡ್ಬೋದು. ಅವರನ್ನ ನಾವು 85ನೇ ಹುಟ್ಟಿದ ಹಬ್ಬದ ಮಾಡಿ ಅವರು ವೀಲ್ ಚೇರ್ ಅಲ್ಲಿ ಬರುವಾಗ ಕೊನೆ ಘಟ್ಟದಲ್ಲಿ 85 ಹಿಂಗಂತಾರೆ. ಅದನ್ನ ಯೋಚನೆ ಮಾಡಿ, ಏನೋ ಒಂದು ಡ್ರಗ್ ಹೋಗಿದೆ ಅಂತ ಚೈತನ್ಯ, ಅಂತ ರೂಪ ಕುಗ್ತಾ ಹೋಗ್ತದೆ. ಕೇವಲ ಆರೋಗ್ಯ ಕ್ಷೀಣಿಸಿದ ಮಾತ್ರಕ್ಕೆ, ಜ್ವರ ಬಂದ ಮಾತ್ರಕ್ಕೆ ಕಳೆ ಹೋಯ್ತು ಅಂತ ಏನಿಲ್ಲ. ಅದು ತುಂಬಾ ದಿವಸದ ಕೆಲಸವಾಗಿರ್ಬೇಕಷ್ಟೇ. ಜಟಕ